ಹಾಯ್ ಹಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋಂಥದ್ದು ಮೈಸೂರಲ್ಲಿ ಬಜೆಟ್ ಅಲ್ಲಿ ಒಂದೊಳ್ಳೆ ಟಿಫನ್ ಬೇಕು ಅಂತ ಎಲ್ಲಾರು ಕೇಳ್ತಾ ಇರ್ತೀರಾ. ಒಂದೊಳ್ಳೆಯ ತುಪ್ಪದ ದೋಸೆ ತಿನ್ನೋಣ, ಟೇಸ್ಟ್ ಮಾಡೋಣ ಅಂತ ಬಂದಿರೋದು. ಈಗ ಪ್ರೆಸೆಂಟ್ ನಾವಿರುವಂತ ಲೊಕೇಶನ್ ಬಂದು ಏನು ಈ ಕಡೆ ನೀವು ಅಗ್ರಹಾರ 101 ಗಣಪತಿ ದೇವಸ್ಥಾನ ಇದೆ. ದೇವಸ್ಥಾನದಿಂದ ಕರೆಕ್ಟ್ ಆಗಿ ನಂಜುಮಳಿಗೆಗೆ ಕನೆಕ್ಟ್ ಆಗುವಂತ ರೋಡ್ ಅಲ್ಲಿ ನೀವು ಮುಂದೆ ಬರ್ತಾ ಇದ್ರೆ ಅಲ್ಲೇ ನಿಮ್ಗೆ ಕಾಣಿಸುವಂತದ್ದು ಲೆಫ್ಟ್ ಸೈಡ್ ಗೆ ಮಹೇಶ್ ಟಿಫಾನಿಸ್ ಅಂತ. ನಂಜುಮಳಿಗೆ ಕಡೆಯಿಂದ ಅಗ್ರಹಾರಕ್ಕೆ ಹೋಗೋ ರೋಡ್ ಅಲ್ಲಿ ಬಂದ್ರೆ ರೈಟ್ ಸೈಡ್ ಸಿಗುತ್ತೆ, ಆ ಕಡೆಯಿಂದ ಬರ್ತಾ ಇದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಇಲ್ಲಿ ಬಂದು ನೀವು ತುಪ್ಪದ ದೋಸೆನ ಟೇಸ್ಟ್ ಮಾಡಬಹುದು. ತುಂಬಾನೇ ಅಲ್ಟಿಮೇಟ್ ಆಗಿದೆ ತುಪ್ಪದ ದೋಸೆ. ತುಂಬಾ ಜನ ರಿವ್ಯೂ ಮಾಡಿದ್ದಾರೆ. ಈಗ ನಾನು ನನ್ನದೇ ಆದಂತ ಸ್ಟೈಲ್ ಅಲ್ಲಿ ನಾನು ರಿವ್ಯೂ ಮಾಡಿ ನಿಮ್ಗೆ ಟೇಸ್ಟ್ ನ ತಿಳಿಸ್ಕೊಡ್ತೀನಿ, ಯಾವ ರೀತಿ ಇತ್ತು ತುಪ್ಪದ ದೋಸೆ ಅಂತ. ಬನ್ನಿ, ಬಜೆಟ್ ಅಲ್ಲಿ ಒಂದು ಒಳ್ಳೆಯ ತುಪ್ಪದ ದೋಸೆನ ಟೇಸ್ಟ್ ಮಾಡೋಣ. ಬರೀ 20 ರೂಪಾಯಿಂದ ಸ್ಟಾರ್ಟ್ ಇದ್ರು 40 ರೂಪಾಯಿಗೆ 2 ತುಪ್ಪದ ದೋಸೆ ಸಿಗುತ್ತೆ. ಬನ್ನಿ ಟೇಸ್ಟ್ ಮಾಡೋಣ. ಹಂಗೆ ಓನರ್ ಕೂಡ ಮಾತಾಡ್ಸೋಣ, ಯಾವ ರೀತಿ ಏನು ಅಲ್ಲಿರುವಂತ ಕಸ್ಟಮರ್ಸ್ ಗಳನ್ನ ಕೇಳೋಣ. ನೀವೀಗ ಏನ್ ನೋಡ್ತಾ ಇದ್ದೀರಾ, ನಾವು ಹೋಗ್ತಿರೋದು ಮಹೇಶ್ ಟಿಫಾನಿಸ್ ತುಪ್ಪದ ದೋಸೆ. ಬನ್ನಿ ಟೇಸ್ಟ್ ಮಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಉಮೇಶ್ ಅಂತ. ಸರ್, ನೀವು ಯಾವಾಗಿಂದ ಇಲ್ಲಿ ಬರ್ತಾ ಇರೋದು ಸರ್? ನಾವು ಇದೇ ಫಸ್ಟ್ ಬಂದಿತ್ತು. ಇವರು ಇಲ್ಲೇ ಲೋಕಲ್. ಓಕೆ. ನಾವು ಮೈಸೂರು ಮೈಲಾರಿಗೆ ಹೋಗೋಣ ಅಂತ ಹೋದ್ವಿ. ಈಗ ಇನ್ನೊಂದು ಹಳೆ ಹೋಟ್ಲ್ ಇದೆ, ಇಲ್ಲಿ ಬಂದಿ. ಓಕೆ ಸರ್, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಅಂತಿದ್ದೀರಾ. ಯಾವ ರೀತಿ ಇದೆ ಟೇಸ್ಟ್? ಸೂಪರ್, ತುಂಬಾ ಇಷ್ಟ ಆಯ್ತು ಅಂತೀರಾ? ಓಕೆ, ನೆಕ್ಸ್ಟ್ ಟೈಮ್ ಬರೋ ರೀತಿ ಇದೆ ಅಂತೀರಾ? ಓಕೆ, ನೀವು ನಿಮ್ ಫ್ರೆಂಡ್ಸ್ ಗಳಿಗೂ ರೆಫರ್ ಮಾಡ್ತೀರಾ ಸರ್, ಬನ್ನಿ ಇಲ್ಲಿ ಟೇಸ್ಟ್ ಮಾಡಿ ಅಂತ? ಓಕೆ ಸರ್, ಇದು ಎಷ್ಟನೇ ದೋಸೆ ಸರ್? ಹಂಗಾರೆ 4ನೇ ದೋಸೆ ಅಂತೀರಾ? ಸೂಪರ್ ಸರ್. ಅವ್ರಿಗೆ ಸರ್, ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮಹಾಂತ ಅಂತ. ಸರ್, ನೀವು ಏನ್ ನಿಮ್ ಫ್ರೆಂಡ್ ನ ಕರ್ಕೊಂಡ್ ಬಂದಿದ್ದೀರಾ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ಸಕ್ಕೆ? ತುಂಬಾ ಖುಷಿಯಾಗಿದ್ದಾರೆ. ನೀವು ಎಷ್ಟು ವರ್ಷದಿಂದ ಬರ್ತಾರೆ ಸರ್? ಹಾಗಾದ್ರೆ ನಾನು ಒಂದು 30 ವರ್ಷದಿಂದ ಬರ್ತಾ ಇದ್ದೀನಪ್ಪ. 30 ವರ್ಷದಿಂದ ಬರ್ತಾ ಇದ್ದೀರಾ? ತುಂಬಾ ಹಳೆ ಕಸ್ಟಮರ್ ಹಾಗಾದ್ರೆ. ಹಳೆ ಕಸ್ಟಮರ್. ತಂದೆ ಇದ್ದಾಗಿಂದನೂ ಬರ್ತಾ ಇದೆ. ಓಕೆ, ಅವ್ರ ತಂದೆಯವ್ರ ಇದ್ದಾಗಿಂದ. ಈಗ ತಂದೆ ಸರ್, ಆಗ ಎಷ್ಟಿತ್ತು ಸರ್ ಹಾಗಾದ್ರೆ ರೇಟ್? ಸರ್, ಅವಾಗ ಪಲ್ಯಕ್ಕೆ ಸಪರೇಟ್ ರೇಟ್ ಇತ್ತು, ಈಗ ಸಪರೇಟ್ ಪಲ್ಯ ಫ್ರೀ ಕೊಡ್ತಾ ಇದ್ದಾರೆ. ಅವಾಗ ಪಲ್ಯ ಸಪರೇಟ್ ರೇಟ್ ಇತ್ತು. ಓಕೆ, ಏನು ಈ ತರ ಕೊಡ್ತಾ ಇದ್ರಂತ ಪಲ್ಯಕ್ಕೆ ಸಪರೇಟ್ ಆಗಿ ರೇಟ್. ದೋಸೆ ಎಷ್ಟಿತ್ತು ಆಗ ಹಂಗಾರೆ? ದೋಸೆ ನಾ ತಿನ್ಬೇಕಾದ್ರೆ ಒಂದ್ ದೋಸೆಗೆ ಮರ್ದು ಬಿಟ್ಟಿದ್ದೀನಿ. ಒಟ್ಲಿ 4 ರೂಪಾಯಿ 3 ರೂಪಾಯಿ 4 ರೂಪಾಯಿ ಇತ್ತು. ಓಕೆ, ಈಗ 4 ರೂಪಾಯಿ ಇದ್ದಂತ ದೋಸೆ ಈಗ 20 ರೂಪಾಯಿ ಆಗಿದೆ. ನಾನು ಈಗ ವಿಜಯನಗರ ಶಿಫ್ಟ್ ಆಗಿದ್ದೀನಿ. ಓಕೆ, ಬಟ್ ನಮ್ ಸ್ನೇಹಿತರು ಬಳ್ಳಾರಿ ಅವರು ಓಕೆ ಮೈಲಾರಿಗೆ ಹೋಟ್ಲ್ ಹೋಗೋಣ ಅಂದ್ರು. ನನಗೇನೋ ಇಲ್ಲ ಅನ್ಬಿಟ್ಟು ನಾನು ಹೋಟ್ಲು ಬನ್ನಿ ಇಲ್ಲಿ ಬರೋಣ ಅಂದ್ಬಿಟ್ಟು ವಿಜಯನಗರ ನಮ್ಮ ಮನೆ ಮೊದಲು ವಿಜಯನಗರಪುರಂ ಅಲ್ಲಿ ಇದ್ದು, ಈಗ ವಿಜಯನಗರ ಶಿಫ್ಟ್ ಆಗಿದ್ದೀವಿ. ಆದ್ರೂ ನಾವು ಇಲ್ಲಿ ಬರ್ತೀವಿ. ಸೂಪರ್ ಸರ್. ಇನ್ನ ಬರಂತ ಹೊಸ ಕಸ್ಟಮರ್ ಗಳಿಗೆ ನೀವೇನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ? ಹೋಗಿ ಅಂತ ಹೇಳ್ತೀನಿ. ಇಲ್ಲಿ ಹೋಗಿ ಆರಾಮಾಗಿ ಒಳ್ಳೆ ಮನೆ ಟೇಸ್ಟ್. ಓಕೆ, ಸೂಪರ್. ಇದು 5 ದೋಸೆ ನಾನು. ಓಕೆ, ಚೆನ್ನಾಗಿದೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಮಂಜು ಅಂತ ಸರ್. ಮಂಜು ಅವರೇ, ನೀವು ಯಾವಾಗಿಂದ ಇಲ್ಲಿ ಬರ್ತಾರಂತದ್ದು? ನಾಳೊಬ್ರು ಸರ್, ಅವ್ರು ಹೇಳ್ದಂಗೆ ನಾವು. ಓಕೆ, ಎಷ್ಟು ವರ್ಷದಿಂದ ಬರ್ತಾ ಇದ್ರ ಅಂದಾಜು? ನಾವು ಒಂದು 28-30 ವರ್ಷದಿಂದಾನೆ. 25-30 ವರ್ಷದಿಂದ ಬರ್ತಾ ಇದ್ದೀರಾ. ಸರ್, ಹೇಗಿದೆ ಸರ್ ಟೇಸ್ಟ್? ಆಗಿದ್ದ ಟೇಸ್ಟ್ಗೂ ಈಗಿರೋ ಟೇಸ್ಟ್ಗೂ ಏನ್ ವ್ಯತ್ಯಾಸ? ಒಂದೇ ಟೇಸ್ಟ್ ಸರ್. ಅವಾಗಿನ ಹೆಂಗಿದೆ ಇವಾಗಲೂ ಹಾಗೆ ಇದೆ ಸರ್. ಓಕೆ, ಆಗ ಹೆಂಗಿತ್ತು ಈಗಲೂ ಹಂಗೆ ಇದೆ ಅಂತ ಹೇಳ್ತಿದ್ದೀರಾ? ಓಕೆ, ನೀವು ಆಗ ತಿಂತಾ ಇದ್ದಾಗ ನಿಮ್ಗೆ ರೇಟ್ ಏನಾದ್ರು ಜ್ಞಾಪಕ ಇದೆಯಾ? ಎಷ್ಟಿತ್ತು ನೀವು ತಿನ್ನೋಂತ? 4-5 ರೂಪಾಯಿ ತಿಂದಿದೆ ಸರ್. 5 ರೂಪಾಯಿಂದನೂ ಟೇಸ್ಟ್ ಮಾಡ್ಕೊಂಡ್ ಬಂದಿದ್ದೀರಾ? ಮಾಡ್ಕೊಂಡಿದ್ದೀವಿ ಸರ್. ನಾವೊಬ್ಬ ಡ್ರೈವರು. ಓಕೆ, ಎಲ್ಲಾನು ಕರ್ಕೊಂಡ್ ಏನಾದ್ರು ತಿಂಡಿ ಕೂಡಪ್ಪ ಅಂದ್ರೆ ಫಸ್ಟ್ ಆಗಿದೆ ಅಂದ್ಬಿಟ್ಟು ಕೊಡ್ತೀವಿ ಸರ್. ಓಕೆ, ಏನೊಂದು ಬಜೆಟ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ಹೊಟ್ಟೆ ತುಂಬಾ ತಿನ್ಬೋದು ಸರ್. ಆತರ ಏನಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಓಕೆ, ಬೇರೆ ಕಡೆ ಎಲ್ಲ ಹೋಗಿ 50-60 ಬೇರೆ ಕಡೆ ಏನೇ ಹೋದ್ರು ತಿಂದ್ರು ಇಲ್ಲ ಸಮಾಧಾನ ಇಲ್ಲ. ಇಲ್ಲಿ ತಿಂದ್ರೆ ಸಮಾಧಾನ.
ಓಕೆ, ಬೇರೆ ಕಡೆ ಎಲ್ಲ ದೋಸೆ 80 ರೂಪಾಯಿ 90 ರೂಪಾಯಿ ಆಗಿದೆ, ಅದಕ್ಕಿಂತ ಇದು ಪರವಾಗಿಲ್ಲ, ಬೆಸ್ಟ್ ರೇಟ್, ಓಕೆ, ಆರಾಮಾಗಿದೆ ಸರ್. ಶೋರ್ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಮದೇವರೇ, ನೀವು ಯಾವಾಗಿಂದ ಇಲ್ಲಿ ಬರ್ತಾರೆ ಅಂತದ್ದು? ಸರ್ ನಾನು 2 ತಿಂಗಳಿಂದ ಬರ್ತೀನಿ. 2 ತಿಂಗಳಿಂದ ಬರ್ತಾ ಇದ್ರಾ? ಹೇಗಿದೆ ಸರ್ ಟೇಸ್ಟ್? ನೀವು ಆಲ್ರೆಡಿ ಈಗ ದೋಸೆ ತಗೊಂಡಿದ್ದೀರಾ? ತುಂಬಾ ಚೆನ್ನಾಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್. ಓಕೆ, ಜಗದೀಶ್ ಅವರೇ, ನೀವು ಯಾವಾಗಿಂದ ಬರ್ತಾರೆ ಅಂತದ್ದು ಇಲ್ಲಿಗೆ? 20 ವರ್ಷದಿಂದ ಬರ್ತಾ ಇದ್ದೀನಿ. ಓಕೆ, 20 ವರ್ಷದಿಂದ ಬಂದಿದ್ರೆ ಏನ್ ಇಲ್ಲಿ ಬರ್ತಾ ಇರೋರೆಲ್ಲ ಹಳೆ ಕಸ್ಟಮರ್ಗಳೇ ಆದ್ರು? ನಾನು ಎಷ್ಟೊಂದ್ ಜನ ಕೇಳಿದೆ. ನಗರದಲ್ಲಿ ಬೆಸ್ಟ್ ಹೋಟೆಲ್. ಓಕೆ, ಎಲ್ಲಾರನು ಕೇಳ್ದಂಗೆ ಎಲ್ಲಾರು 20 ವರ್ಷ 30 ವರ್ಷ ಅಂತಾನೆ ಹೇಳ್ತಾ ಇದಾರೆ. More than 20 years. Okay. ಎಲ್ಲರೂ 20 ವರ್ಷದ ಮೇಲೆ ಬರ್ತಾ ಇದ್ರ. ಹಂಗಾರೆ ನೀವು ತುಂಬಾ ಹಳುಬ್ರು, ಟೇಸ್ಟ್ ಅವಾಗಿಂದ ನೋಡ್ಕೊಂಡ್ ಬಂದಿದ್ದೀರಾ? ಟೇಸ್ಟ್. ಓಕೆ, ನೀವು ಅವಾಗಿಂದ ಟೇಸ್ಟ್ ನೋಡಿದ್ರ. ನೀವು ಏನಾರ ಹೇಳ್ಬೇಕು ಅಂದ್ರೆ ಹೊಸ ಕಸ್ಟಮರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ದಯವಿಟ್ಟು ಬನ್ನಿ ಅಂತ ಹೇಳ್ತೀನಿ. ಓಕೆ, ಬಂದು ಟೇಸ್ಟ್ ಮಾಡಿ. ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ನಾಗೇಂದ್ರ ಅವರೇ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲಿ ನೀವು ದೋಸೆ ಟೇಸ್ಟ್ ಮಾಡ್ತಾ ಇದ್ದೀರಾ? ಓಕೆ, ಚೆನ್ನಾಗಿದೆ. ಹಾ ಸರ್, ನೀವು ನಿಮ್ಮ ಹೆಸರು ಸರ್? ಶಂಕರನಾರಾಯಣ ಅವರೇ, ನೀವು ಯಾವಾಗಿಂದ ಇಲ್ಲಿ ಬರ್ತಾರ ಅಂತದ್ದು? ನಾವು ಒಂದು 15 ಎಲ್ಲ ಹಳೆ ಕಸ್ಟಮರ್ಗಳೇ ಇದೀರಿ ಸದ್ಯಕ್ಕೆ. ಓಕೆ ಸರ್, ಏನು ನೀವು ಟೇಸ್ಟ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಾ ಹೊಸದಾಗಿ ಬರೋರು ಬಂದು ಟೇಸ್ಟ್ ಮಾಡಿದ್ರೆ ಹಾ ಓಕೆ ಸರ್, ಏನೊಂದು ಕಡಿಮೆ ರೇಟಲ್ಲಿ ಒಂದು ಒಳ್ಳೆ ಟೇಸ್ಟ್ ನೋಡಿ. ಸೂಪರ್, ಥ್ಯಾಂಕ್ ಯು ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಪ್ರಭಾಕರ್ ಮೂರ್ತಿ ಅಂತ ಪ್ರಭಾಕರ್ ಮೂರ್ತಿ ಅವರೇ, ನೀವು ಯಾವಾಗಿಂದ ಬರ್ತಾರ ಅಂತ? ಸರ್ 25 ವರ್ಷದಿಂದ ಬರ್ತಾ ಇದೀವಿ. ಓಕೆ, ನಾನಾ ತರದ ಬದಲಾವಣೆಗಳನ್ನು ಕಾಣ್ತೇವೆ. ಹಾ. ಇವ್ರ ಹೋಟ್ಲ್ ಮಾತ್ರ ರುಚಿ ಹಾಗೇ ಇದೆ. ಇವತ್ತಿನವರೆಗೂ 30 ವರ್ಷದಿಂದ ಮಾಡಿದ್ ನಾವು ಬರ್ತಾ ಇದೀವಿ. ಹಾ. ರುಚಿ ಮಾತ್ರ ಹಾಗೇ ಇದೆ. ಒಂದ್ ವ್ಯತ್ಯಾಸ ಅಂತಂದ್ರೆ ನಿಂತು ಕಾದು ತಿನ್ನುವಂತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಓಕೆ, ಅಲ್ಲಿಗೆ ರುಚಿಯೇ ಕಾರಣ. Okay. ಅದು ಅಲ್ಲದೆ ಬೇರೆ ಕಡೆ ನಮ್ಮನೆ ಯಾರು ಬಂದ್ರು ಕೂಡ ಅವ್ರನ್ನ ಇಲ್ಲಿಗೆ ತಿಂಡಿಗೆ ನಾವು ಕರ್ಕೊಂಡೋಗಿ ಇಲ್ಲಿಗೆ ಬರ್ತಾ ಇದೀವಿ. ಓಕೆ. ಏನ್ ಇಲ್ಲಿ ಬಂದ್ರೆ ನಿಮ್ಮ ಫೇವರೇಟ್ ಏನಂದ್ರೆ ದೋಸೆನೇನಾ? ದೋಸೆನೆ ಮೇನ್, ದೋಸೆನೆ ಇಲ್ಲಿ ಮೇನ್ ತುಪ್ಪದ ದೋಸೆ ಅಂತಲೇ ಎಲ್ಲ ಕಡೆ ಪ್ರಚಾರ ಆಗ್ಬಿಟ್ಟಿದೆ. ಓಕೆ, ಅದರಿಂದ ದೋಸೆಗೆ ಬರ್ತೀವಿ. ಮನೇಲಿ ಯಾರು ಇಲ್ಲ ಅಂದ್ರೂ ಕೂಡ ನಮಗೆ ಹೋಟ್ಲ್ ಗ್ಯಾರಂಟಿ, ಮನೆಗಿಂತ ಇಲ್ಲಿಗೆ ಬಂದ್ಬಿಡ್ತೀವಿ. ಈ ಹೋಟ್ಲಿಗೆ ರೆಗ್ಯುಲರ್ ಆಗಿ ರೆಗ್ಯುಲರ್ ಬರ್ತಾ ಇದೀವಿ. ಓಕೆ ಸರ್, ಇದು ತುಪ್ಪ ದೋಸೆ ಬಿಟ್ರೆ ಬೇರೆ ಎಂತ ಹೇಳ್ತೀರಾ ಸರ್ ನೀವು? ತಗೊಂಡು ಚಪಾತಿ ಜನ ಮುಗಿದಾಗಿದೆ ಇವತ್ತು. ಓಕೆ, ಒಂದೊಂದಿನ. ಓಕೆ 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 ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಓಕೆ. ನೀವೀಗ ಏನ್ ನೋಡ್ತಾ ಇದ್ದೀರಾ, ಇದು ತುಪ್ಪದ ದೋಸೆ. ಹೌದು, ನಾವು ಆರ್ಡರ್ ಮಾಡಿದ್ದು ತುಪ್ಪದ ದೋಸೆ ಬಂದಿದೆ. ಟೇಸ್ಟ್ ಮಾಡೋಣ, ಯಾವ ರೀತಿ ಇದೆ, ಹೇಗಿದೆ ಅಂತ ತಿಳಿಸ್ಕೊಡೋಣ. ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಅಂದ್ರೆ, ಇಲ್ಲಿ ತಟ್ಟೆ ಕೊಡಲ್ಲ. ತಟ್ಟೆ ಕೊಡದೆ ಒಂದು ಎಲೆಯಲ್ಲಿ ದೋಸೆ ಮತ್ತೆ ಒಂದು ಕೊಡುವಂತ ಪಲ್ಯ ಆಗ್ಬೋದು, ಚಟ್ನಿ ಆಗ್ಬೋದು ಕೊಡೋವಂಥದ್ದು. ಈಗ ನೀವೇನ್ ನೋಡ್ತಾ ಇದ್ದೀರಾ ನೋಡಿ, ಒಂದು ಪಲ್ಯ ಆಗ್ಬೋದು, ಚಟ್ನಿ ಆಗ್ಬೋದು ಕೊಡ್ತಾ ಇರೋಂಥದ್ದು ಒಂದು ಎಲೆಯಲ್ಲಿ. ಇಲ್ಲಿ ಯಾವುದೇ ರೀತಿ ತಟ್ಟೆ ಯೂಸ್ ಮಾಡಲ್ಲ. ಇದು ಒಂದು ಒಳ್ಳೆಯ ವಿಷಯ ಅಂತಾನೆ ಹೇಳ್ಬೋದು, ಒಂದು ದೇಸಿ ಸ್ಟೈಲ್ ಅಂತಾನೆ ಹೇಳ್ಬೋದು. ದೋಸೆ ನೋಡಿಗೆ ಫುಲ್ ಕ್ರಿಸ್ಪಿ ಆಗಿದೆ. ಎಷ್ಟು ಹಾರ್ಡ್ ಆಗಿ ಸ್ವಲ್ಪ ಕ್ರಿಸ್ಪಿ ಆಗಿದೆ ಅಂತ ಅನಿಸ್ತಾ ಇದೆ. ಟೇಸ್ಟ್ ಮಾಡೋಣ. ದೋಸೆ ನೋಡಕ್ಕೆ ಫುಲ್ ಕ್ರಿಸ್ಪ್ ಆಗಿ ಸಖತ್ತಿದೆ ಅಂತ ಅನ್ಸುತ್ತೆ. ಅಷ್ಟು ಏನೊಂದು ಚಟ್ನಿಯಲ್ಲಿ ಟ್ರೈ ಮಾಡೋಣ. ಏನ್ ಬಾಯಿಗೆ ಆಗ್ತಾ ಇದ್ದಾಗ ಏನಿವ್ರು ಒಂದು ತುಪ್ಪದ ದೋಸೆಲಿ ಆ ತುಪ್ಪ ಹಾಕ್ತಿರೋಂಥದ್ದು ಫ್ಲೇವರ್ ಫುಲ್ಲು ಬಾಯೆಲ್ಲ ಹರಡುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬಟ್ ಒಂದೇ ಬೈಕ್ ಒಂದು ಸಮಾಧಾನ ಆಗಲ್ಲ. ವಿತ್ ಪಲ್ಯ ಚಟ್ನಿ ಜೊತೆ ಚಟ್ನಿ ಜೊತೆ ತಿಂದಾಲೆ ಒಂಥರ ಟೇಸ್ಟ್ ಇತ್ತು, ಬಂದು ಪಲ್ಯ ಜೊತೆ ತಿಂದಾಲೆ ಒಂಥರ ಟೇಸ್ಟ್ ಇತ್ತು. ಏನೊಂದು ಪಲ್ಯ ಜೊತೆ ಟೇಸ್ಟ್ ಮಾಡ್ತಿದ್ದಾಗ ಆ ದೋಸೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಸಖತ್ತಾಗಿತ್ತು, ತುಂಬ ಚೆನ್ನಾಗಿದೆ. ನೀವು ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಇಷ್ಟ ಹಾಕಿದ್ರೆ 4 ಗ್ಲಾಸು ಒಂದು ಫ್ಯಾಮಿಲಿಗೆ ಫುಡ್ದಾಗೆ 4 ಜನ ಆರಾಮಾಗಿ ಕುಡಿಬೋದು. ನೆಕ್ಸ್ಟ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಕಷಾಯ. ಹೌದು, ಇದು ಒಂದು ಇವರೇ ಮಾಡುವಂಥದ್ದು ಒಂದು ಕಷಾಯ. ವಿತ್ ಪ್ಯಾಕೆಟ್ ಕೂಡ ಇಲ್ಲೇ ಸಿಗುತ್ತೆ. ನೀವು ಇಲ್ಲೇ ಬಂದರೆ ನೀವು ಈ ಕಷಾಯನ ತಗೋಬೋದು. ಏನು 90 ರೂಪಾಯಿಗೆ 50 ಲೋಟ ಕಷಾಯ ಮಾಡ್ಬೋದಂತೆ. ಈಗ ಆಲ್ರೆಡಿ ಕ್ವಾಂಟಿಟಿ ಎಲ್ಲ ತೋರಿಸಿದ್ದೀನಿ, ಡಿಸ್ಪ್ಲೇ ಮೇಲೆ ನಿಮಗೆ ಬರುತ್ತೆ, ನೀವು ನೋಡ್ಕೋಬೋದು ಯಾವ ರೀತಿ ಇದೆ ಅಂತ. ನಾವು ನೋಡ್ತಾ ಇರೋವಂಥದ್ದು, ನಾನೀಗ ಕಷಾಯನ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ. ಕಷಾಯನ ಟೇಸ್ಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಇದೆ, ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ.
ಕಷಾಯ ತುಂಬಾನೇ ಸಖತ್ತಾಗಿದೆ ಅಂತ ಹೇಳ್ಬೋದು. ನೀವು ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಏನೇನು ಯೂಸ್ ಮಾಡಿದ್ದಾರೆ ಅನ್ನೋದನ್ನ ನಿಮ್ಗೆ ಇಲ್ಲಿ ಮೇಲೆ ಇನ್ಫಾರ್ಮೇಶನ್ ಎಲ್ಲ ಇದೆ, ಇಲ್ಲಿ ನೀವು ನೋಡ್ಕೋಬಹುದು. ನಾನು ಅದನ್ನು ಕೂಡ ಡಿಸ್ಪ್ಲೇ ಮಾಡಿರ್ತೀನಿ, ನೋಡ್ಕೊಳ್ಳಿ. ಬಂದು ನೀವು ಟೇಸ್ಟ್ ಮಾಡಿ. ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಕಷಾಯನ ಬೈ ಮಾಡ್ಬೋದು. ಬರೀ 90 ರೂಪೀಸ್ಗೆ 50 ಲೋಟ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಬೈ ಕೂಡ ಮಾಡಿ, ನೀವು ಮನೇಲೂ ಕೂಡ ಯೂಸ್ ಮಾಡ್ಬೋದು. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮಹೇಶ್. ಮಹೇಶ್ ಅಂತ. ಓಕೆ, ನಿಮ್ಮ ಹೆಸರಲ್ಲೇ ಈಗ ಹೋಟೆಲ್ ಇರೋಂಥದ್ದು ಮಹೇಶ್ ಟಿಫಾನಿಸ್ ಅಂತ. ಆದ್ರೆ ನನ್ನ ಹೆಸರಲ್ಲಿದೆ ಅಂತ ಹೇಳ್ಬೇಕಷ್ಟೇ. ಅಂದ್ರೆ ಅದು ಬೋರ್ಡ್ಗೋಸ್ಕರ ಹಾಕೊಂಡಿದ್ದೀನಿ ಸರ್. ಓಕೆ, ಆಕ್ಚುಲಿ ನಮ್ದು ತುಪ್ಪದ ದೋಸೆ ಹೋಟ್ಲು ಅಂತ. ಓಕೆ, ಆ ಬೋರ್ಡ್ ಕೂಡ 2 ವರ್ಷದಿಂದ ಇದೆ. ಓಕೆ, ಅದಕ್ಕೆ ಮೊದಲು ಬೋರ್ಡ್ ಇರ್ಲಿಲ್ಲ. Okay. ತುಪ್ಪದ ದೋಸೆ ಅಂದ್ರೆ ನೈಸಿರೋದು ನಾವು ಒಬ್ರೇನೆ. ಓಕೆ, ಅದನ್ನ ತುಪ್ಪದ ದೋಸೆ ಅನ್ನೋದು ಒಂದು ಹೋಟ್ಲು ಸ್ಟಾರ್ಟ್ ಮಾಡಿದ್ದು ಅದು ನಾವೇ. ಓಕೆ. ನೀವು ಎಷ್ಟನೇ ಇಸ್ವಿ ಸ್ಟಾರ್ಟ್ ಮಾಡಿದ್ರು ಸರ್? ಸರ್, ಈ ಜಾಗ ಬಂದು ನಮ್ಮ ತಂದೆಯವ್ರು ಮಾಡಿದ್ದು 45 ವರ್ಷದ ಮೇಲಾಗಿದೆ. ಈ ಜಾಗದಲ್ಲೇ ಮಾಡಕ್ ಸ್ಟಾರ್ಟ್ ಮಾಡಿ 45 ವರ್ಷ ಆಗಿದೆ. 45 ವರ್ಷ ಆಗಿದೆ. ಓಕೆ, ಅದಕ್ಕೆ ಮೊದಲು ಕೆಳಗಡೆ ಒಂದು ಪುಡಿ ಅಂಗಡಿ ಇತ್ತು. ಓಕೆ. ಅಲ್ಲಿ ಒಂದು 30 ವರ್ಷ. ಅಲ್ಲೊಂದು 30 ವರ್ಷ. ಎಲ್ಲ ಒಂದು 70 ವರ್ಷದ ಮೇಲೆ ಹಿಸ್ಟ್ರಿ ಇದೆ ನೋಡಿ. ಓಕೆ, ಒಂದು 70 ವರ್ಷದ ಹಿಸ್ಟ್ರಿ ಅಂತ ಹೇಳ್ತಿದ್ದೀರಾ. ಓಕೆ, ನೀವು ಅವಾಗಿಂದನೂ ಕೂಡ ನೀವು ಇಷ್ಟೇ ಐಟಮ್ನೇ ಮಾಡ್ತಾ ಇರೋಂಥದ್ದು, ಬೇರೆ ಏನು ಐಟಮ್ನೇ ಆಡ್ ಮಾಡಿಲ್ವಾ ಸರ್ ಆಗಿಂದನೂ ಕಾಲದಿಂದನೂ? ಚಪಾತಿ ಆಡ್ ಆಗಿರೋದು ಇವಾಗ. ಓಕೆ, ಒಂದು 15-20 ವರ್ಷದಿಂದ ಚಪಾತಿ ಮಾಡ್ತಾ ಇದ್ದೀರಾ. ಮೊದಲು ತುಪ್ಪದ ದೋಸೆ ಮಾತ್ರ ಮಾಡ್ತಾ ಇದ್ದೀವಿ. ಓಕೆ, ಇಡ್ಲಿ, ಹ್ಮ್. ತುಪ್ಪದ ದೋಸೆ, ಎರಡೇ ಆಮೇಲೆ ಐಟಮ್. ಸಾದಾ ದೋಸೆ ಶುರುವಾಯ್ತು. ಓಕೆ, ಅದಾದ್ಮೇಲೆ ಈಗ ಹೇಳಿದ್ನಲ್ಲ 15 ವರ್ಷದಿಂದ ಚಪಾತಿ ಸ್ಟಾರ್ಟ್ ಆಗಿದೆ. ಓಕೆ. ನೆಕ್ಸ್ಟ್ ಏನೋ ಬಾತು ಆ ತರ ಏನೋ ಆಡ್ ಮಾಡೋ ಅಂತ ಏನೋ ಪ್ಲಾನ್ ಇದೆಯಾ? ಏನಕ್ಕೆ ಮಾಡಲ್ಲ ಅಂದ್ರೆ ನಾವು ಏನಕ್ಕೆ ಲಿಮಿಟೆಡ್ ಇಟ್ಕೊಂಡಿದೀವಿ ಅಂದ್ರೆ ನಮ್ ಟೈಮ್ ಲಿಮಿಟೆಡ್. ಓಕೆ, ನಾನು ಬೆಳಗ್ಗೆ ಸಾಯಂಕಾಲದವರೆಗೂ ಮಾಡಲ್ಲ. ಬೆಳಗ್ಗೆ 7:30 ತೆಗೆದ್ರೆ 11:30 ಕ್ಲೋಸ್ ಮಾಡ್ತೀವಿ. ಒಂದೊಂದು ದಿವಸ ಆ ಕಡೆ ಈ ಕಡೆ ಹೋದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಆ ಕಡೆ ಈ ಕಡೆ ಆಗ್ಬೋದು. ಓಕೆ. ಬರೀ ಬೆಳಿಗ್ಗೆ ಹೊತ್ತು ಮಾತ್ರ ಅಂತ ಸಂಜೆ ಹೊತ್ತು ಏನೂ ಇಲ್ಲ? ಇಲ್ಲ, ತಿರ್ಗಾ ನಾಳೆನೇ ಓಪನ್. ಓಕೆ. ಸಂಜೆ ಏನೋ ಮಾಡೋ ಪ್ಲಾನ್ ಇದೆಯಾ ಸರ್? ಇಲ್ಲ ಸರ್, ಸದ್ಯಕ್ಕಿಲ್ಲ. ಓಕೆ. ಎಷ್ಟು ಜನ ವರ್ಕರ್ಸ್ ಇದಾರೆ ಸರ್? ಎಷ್ಟು ಜನ ವರ್ಕ್ ಮಾಡ್ತಾ ಇದಾರೆ? 3 ಜನ ಇದ್ದಾರೆ ಸರ್. 3 ಜನ ವರ್ಕರ್ಸ್ ಇದಾರೆ. ಜಾಸ್ತಿ ಲೇಬರ್ಸ್ ಇಲ್ಲ ಸರ್. ಲೇಬರ್ಸ್ ಜಾಸ್ತಿ ಇಲ್ಲ. ಯಾಕಂದ್ರೆ ನಮ್ದು ಲಿಮಿಟೆಡ್ ಟೈಮ್ ಇರೋದ್ರಿಂದ ಜಾಸ್ತಿ ಲೇಬರ್ಸ್ ಇಟ್ಕೊಳಕ್ಕಾಗಲ್ಲ. ಓಕೆ ಸರ್. ಈಗ ದೋಸೆಗೆ ಈಗ ಮೇಕಿಂಗ್ ಎಲ್ಲ ಯಾರು ಮಾಡ್ತಾರ ಸರ್? ನಾವೇ ಮಾಡ್ತೀವಿ. ನೀವೇ ಮೇಕಿಂಗ್? ಬಟ್ ನಾವು ಎಲ್ಲ ಮಾಡ್ತೀವಿ ಸರ್. ಓಕೆ, ಎಲ್ಲ ರೆಡಿ ಮಾಡ್ತೀವಿ, ದೋಸೆನೂ ಹಾಕ್ತಿವಿ. ತೀರಾ ರಶ್ ಆದಾಗ ನಾವೆಲ್ಲ ಮಾಡಕ್ಕಾಗಲ್ಲ, ಸೊ ಅದರಿಂದ ಲೇಬರ್ಸ್ ಇದಾರೆ. ಓಕೆ, ಓಕೆ. ಈಗ ಸದ್ಯಕ್ಕೆ ಈಗ ದೋಸೆ ಸಂಪಳ ಎಲ್ಲ ಒಂದು ತಯಾರಿ ಮಾಡೋದೆಲ್ಲ ನೀವೇ? ನಾವೇ ಮಾಡ್ತೀವಿ. ಇದಾರೆ, ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಾವು ಇನ್ವಾಲ್ವ್ ಆಗೇ ಇರ್ತೀವಿ ಸರ್. ಓಕೆ, ಎಲ್ಲ ಐಟಮ್ಸ್ ಗಳಲ್ಲೂ ಇನ್ವಾಲ್ವ್ ಇದ್ದೇ ಇರುತ್ತೆ. ಈಸಿ ಚೇರ್ ಓನರ್ ಅಂತೂ ಅಲ್ಲ. ಓಕೆ, ವರ್ಕರ್ಸ್, ಹಾರ್ಡ್ ವರ್ಕರ್ ಅಂತ ಹೇಳ್ತೀವಿ. ಹೌದು. ನಾವು ಬಂದ್ವಿ, ಟೇಸ್ಟ್ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು ಸರ್, ತುಂಬಾನೇ ಇಷ್ಟ ಆಯ್ತು ಸರ್. ಇಲ್ಲಿ ಹೊಸ ಕಸ್ಟಮರ್ ಬರ್ಬೇಕು ಅನ್ನೋರು ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಕಸ್ಟಮರ್ ಬರಂತ ಜನಕ್ಕೆ ಅವ್ರಿಗೆ ಏನಂತ ಹೇಳ್ತೀರಾ? ಬನ್ನಿ, ಟೇಸ್ಟ್ ನೋಡಿ ಸರ್ ಹೇಗಿದೆ. ನಮ್ದು ಯುನೀಕ್ ಇರುತ್ತೆ. ನಾವು ಎಲೆನಲ್ಲೇ ಸಪ್ಲೈ ಮಾಡೋದು. ಓಕೆ, ಪ್ಲೇಟ್ ಯೂಸ್ ಮಾಡಲ್ಲ. ಮತ್ತೆ ಕೆಂಪ್ ಚಟ್ನಿ. ಓಕೆ, ನಿಮ್ದು ಕೆಂಪ್ ಚಟ್ನಿ, ನಮ್ ಪಲ್ಯ ಮತ್ತೆ ನಮ್ ಚಟ್ನಿ, ನಮ್ ದೋಸೆ ಕಾಂಬಿನೇಷನ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಅಷ್ಟು ಮಾತ್ರ ಗ್ಯಾರಂಟಿ. ನಾನು ಅಷ್ಟೇ, ನಾನು ಟೇಸ್ಟ್ ಮಾಡಿದಾಗ ಚಟ್ನಿ ಜೊತೆ ತಿಂದಾಗಲೇ ಬೇರೆ ತರ ಟೇಸ್ಟ್ ಇತ್ತು, ಪಲ್ಯ ಜೊತೆ ತಿಂದಾಗಲೇ ಟೇಸ್ಟ್ ಲೆವೆಲ್ ಕಾಂಬಿನೇಷನ್ ಒಂದ್ಬಿಟ್ಟು ಒಂದಿಲ್ಲ. ಹೌದು. ಮತ್ತೆ ಕೆಂಪ್ ಚಟ್ನಿ ನಮ್ದು ಸರ್ ಯೂನಿಕ್ ಇತ್ತು. ಕಾಲದಿಂದನೂ ನೀವು ಎಲೆಲೆ ಕೊಡ್ತಾರಂತದ? ತಟ್ಟೆ ಇತ್ತ? ಇಲ್ಲ, ತಟ್ಟೆ ಯೂಸೇ ಮಾಡಿಲ್ಲ, ಪ್ಯೂರ್ಲಿ ಎಲೆ. ಮಧ್ಯದಲ್ಲಿ ಬಾಳೆ ಎಲೆ ಹಾಕಿದ್ದು, ಅದ್ಯಾಕೆ ಸೆಟ್ ಆಗಿಲ್ಲ. ಇದೇ ಎಲೆ. ಓಕೆ. ಈಗ ಇದು ಯಾವ ಎಲೆ ಸರ್? ಇದು ಕೊಡ್ತಾರಂತದ್ದು ತಿಂಡಿ ಎಲೆ ಅಂತೀವಿ ಸರ್. ತಿಂಡಿ ಎಲೆ ಅಂತೂ ಅಲ್ಲ. ಓಕೆ, ತಿಂಡಿ ಎಲೆ. ಏನ್ ಈ ಎಲೆಲೆ ಕೊಡ್ತಾರಂತದ್ದು? ಜನ ಕೂಡ ಅದಕ್ಕೆ ಹೈಜಿನಿಕ್ ಆಗೂ ಇರ್ತದೆ. ಒಂದು ದೇಸಿ ಡಿಸ್ಪೋಸಬಲ್. ಓಕೆ, ಒಂದು ದೇಸಿ ಪ್ರಾಡಕ್ಟ್, ಎಕೋ ಫ್ರೆಂಡ್ಲಿ. ಹೌದು. ನೀವು ಮಾತಾಡಿದ್ ನಮ್ಗೆ ಬಹಳ ಖುಷಿ ಆಯ್ತು ಸರ್, ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿ ಮಾಡ್ಕೊಬತ್ತಾ ಇದೀರಾ. ಇನ್ನ ಮುಂದೆ ಇನ್ನಷ್ಟು ವರ್ಷಗಳು, ಇನ್ನ ಎಷ್ಟು 100 ವರ್ಷನೇ ಆಗ್ಲಿ, ರೀಚ್ ಆಗ್ಲಿ, ಒಂದ್ ಒಳ್ಳೆ ಸೆಲೆಬ್ರೇಷನ್ ಮಾಡಿ ಸರ್. 100 years ಆಗಿ ತಕ್ಷಣ ಅಂತ ಹೇಳ್ತೀನಿ. ಸಖತ್ತಾಗಿತ್ತು. ಬಂದ್ಲಿ, ಇನ್ನ ಹೊಸ ಕಸ್ಟಮರ್ಸ್ ಗಳು ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ. ಹಲೋ ಸರ್, ನಮಸ್ತೆ ಸರ್. ನಿಮ್ ನೇಮು? ನಿತಿನ್ ಅಂತ. ಓಕೆ, ನೀವು ಯಾವಾಗಿಂದ ಬಂದು ಟೇಸ್ಟ್ ಮಾಡಿರ ಸರ್? ಫಸ್ಟ್ ಟೈಮಾ ಅಥವಾ ಇದಕ್ಕಿಂತ ಮುಂಚೆ ಬಂದಿದ್ರಾ? ಕಮಿಂಗ್ ಫಾರ್ ದ ಫಸ್ಟ್ ಟೈಮ್. ದಿಸ್ ಇಸ್ ಫಸ್ಟ್ ಟೈಮ್. ಓಕೆ, ನೀವು ಯಾವ ಊರವರು ಸರ್? ಐ ಆಮ್ ಫ್ರಮ್ ಕೇರಳ. ಓಕೆ, ಕೇರಳ ತಿರುವನಂತಪುರಮಿಂದ ಬಂದಿರೋದು. ಓಕೆ, ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ರೆ ಹೇಗಿತ್ತು ಸರ್ ಟೇಸ್ಟ್? ಇಟ್ಸ್ ಗುಡ್ ಓನ್ಲಿ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ತೀರಾ? ಪಾರ್ಸಲ್ ಕೂಡ ತಗೊಂಡಿದ್ದೀರಾ ಆಲ್ರೆಡಿ? ಓಕೆ, ಏನು ಹೇಳ್ತೀರಾ ಸರ್ ಫಾರ್ ನ್ಯೂ ಕಸ್ಟಮರ್ಸ್? ನೀವೇನು ಹೇಳಕ್ ಇಷ್ಟಪಡ್ತೀರಾ? Like I don't understand. For new customers, what you will going to Tell. Yeah, it's For new good. customers. Okay. It's like good only. The taste was good. It's a variety taste. In the Kerala, we are not getting the dosa like this. Okay. I think it's a Mysore dosa. Okay. The potato curry was good. Okay. Yeah. ನೀವು ಕನ್ನಡ ಕೂಡ ಒಂದ್ ಸ್ವಲ್ಪ ಮಾತಾಡ್ತಿದ್ರಿ, ಖುಷಿ ಆಯ್ತು ಕೇಳಿ, ತುಂಬಾ ಖುಷಿ ಆಯ್ತು. ಇದೇ ರೀತಿ ಕಲಿತಾರಿ ಸರ್, ಇನ್ನ ಬರ್ತಾ ಇರ್ತೀರಾ, ಇನ್ನ ಮೈಸೂರಿಗೆ ಬರ್ತಾರಿ, ಇನ್ನ ಮೈಸೂರಲ್ಲಿ ಬೇರೆ ಪ್ಲೇಸಸ್ ಗಳೆಲ್ಲ ಇದೆ, ಎಲ್ಲಾ ಪ್ಲೇಸಸ್ನು ನೋಡಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.